ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಲಕ್ಷ್ಮೀ ಸಂಜು ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು 5 ನಿಮಿಷದಲ್ಲಿ ಆಗುವಂಥ ನೀರು ಸಾಂಬಾರು ಮಾಡೋದನ್ನ ತೋರಿಸ್ತೀನಿ. ಬೇಕಾಗಿರುವ ಪದಾರ್ಥಗಳು: ಕರಿಬೇವು 3 ಇಡಿ, 1 ಇಡಿ ತೆಂಗಿನಕಾಯಿ, 3 ಒಣಮೆಣಸಿನಕಾಯಿ, 1 ಬೆಳ್ಳುಳ್ಳಿ ಗೆಡ್ಡೆ, ಸಾಸಿವೆ, ಜೀರಿಗೆ, 2 ದಪ್ಪ ಇರುವಂತಹ ಆನಿಯನ್ನು, 3ರಿಂದ 4 ಸ್ಪೂನ್ ಆಯಿಲು ಮತ್ತು ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ಹುಳಿಗೆ ತಕ್ಕಷ್ಟು ನೀವು ನೆನೆಸ್ಕೊಳ್ಳಿ. ಅದಾದ ನಂತರ ಗ್ಯಾಸ್ ಮೇಲೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಅದಾದ ನಂತರ ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ, ಫ್ರೈ ಮಾಡ್ಕೊತೀನಿ. ಅದಾದ ನಂತರ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಅದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊತೀನಿ. ಅದನ್ನೂ ಅದಾದ ನಂತರ ನಾನು 2 ದಪ್ಪ ಈರುಳ್ಳಿಯನ್ನು ಕತ್ತರಿಸಿಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಆನಿಯನ್ನ ಫ್ರೈ ಮಾಡಬೇಕು, ಸ್ಮೆಲ್ ಹೋಗೋ ತನಕ. ಅದು ಸ್ವಲ್ಪ ಯೆಲ್ಲೋ ಕಲರ್ಗೆ ಚೇಂಜ್ ಆಗುತ್ತೆ ಆನಿಯನ್ನು, ಅಲ್ಲಿಯವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ 3 ಇಡಿ ಕರಿಬೇವನ್ನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಹಸಿ ಸ್ಮೆಲ್ ಹೋಗ್ಬೇಕಲ್ವ. ನೋಡಿ, ಈ ಥರ ಸ್ವಲ್ಪ ಆನಿಯನ್ನು ಕಲರ್ ಚೇಂಜ್ ಆಗಿರುತ್ತೆ. ಅದಾದ ನಂತರ ನಾವು ಹುಣಸೆ ಹಣ್ಣು ಕಲಸಿಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೋಬೇಕು. ಅದಾದ ನಂತರ ನಾನು 2ರಿಂದ 3 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಆಪ್ಷನಲ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದಾದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ವಾಟ್ರ್ ಹಾಕ್ಕೊಳ್ಳಿ. ನಾನು 2ರಿಂದ 3 ಹಾಕ್ಕೊಂಡಿದ್ದೀನಿ. ಇದು ಸಾಂಬಾರು ಸ್ವಲ್ಪ ನೀರಂಗೆ ಇದ್ರೇ ಸರಿ. ಇದು ನೀರು ಸಾಂಬಾರು ಅಲ್ವಾ, ಇದು ಅನ್ನಕ್ಕಂತೂ ಮಾಡಿಸ್ದಂಗಿದೆ. ತುಂಬ ಬೇಗನೆ ಆಗೋಗುತ್ತೆ. ನಿಮಗೇನಾದ್ರು ಟಯರ್ಡ್ ಆಗಿದಾಗೆಲ್ಲ ಇದು ಆಪ್ಷನಲ್, ನೀವು ಬೇಗನೆ ಮಾಡ್ಕೊಬಿಡ್ಬೋದು. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ನಾನು ಕಾಯಿನ ಹಾಕ್ಕೊತಾ ಇದ್ದೀನಿ. ತುರಿದಿಟ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಳ್ಳೋದಕ್ಕೆ ಒಂದು 5ರಿಂದ 10 ನಿಮಿಷ ಬಿಡಬೇಕು. ನೋಡಿ, ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಅದನ್ನು ಮಳ್ಳಾದ್ಮೇಲೆ ನೋಡಿ, ಎಣ್ಣೆ ಎಲ್ಲ ಈ ಥರ ಬಿಟ್ಕೊಂಡಿರುತ್ತೆ. ಆಗ ಸಾಂಬಾರು ಆಗಿದೆ ಅಂತ ಹೇಳಿ. ಕೊತ್ತಂಬರಿ ಸೊಪ್ಪು ನಮ್ಮ ಮನೇಲಿ ಇರಲಿಲ್ಲ, ಖಾಲಿ ಆಗೋಗಿತ್ತು. ಸೊ ನೀವು ಹಾಕ್ಕೋಬೋದು. ತೆಂಗಿನಕಾಯಿನೂ ಅಷ್ಟೇ.